ಹಬ್ಬಕ್ಕೆ ಅಂತ ಫಿರ್ನಿ ಮಾಡಿದ್ದೆ. ಇದಕ್ಕೆ ಸಕ್ಕರೆ ಸಹ ಬೇಡ, ಬೆಲ್ಲ ಸಹ ಬೇಡ, ಎಂಥ ರುಚಿ. ನಾನೀಗ ಹೊರಗೋಗೋದು. ಎಲ್ಲಿಗೆ ಗೊತ್ತಾ? ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಷನ್ ಉಂಟು, ಸಮತಾ ಮಹಿಳಾ ಬಳಗದವರದ್ದು. ನಿಮಗೀಗ ರೆಸಿಪಿ ಶೇರ್ ಮಾಡಲಾ? ಈ ಫಿರ್ನಿ ನವಣೆಯಿಂದ ಮಾಡಿದ್ದು. ಇದನ್ನು ತೆಂಗಿನಕಾಯಿ ಹಾಲಲ್ಲೇ ಬೇಯಿಸಿ ಮತ್ತು ಖರ್ಜೂರ ಅರ್ದು ಹಾಕಲಿಕ್ಕೆ ಅಷ್ಟೇ. ನಮಗಲ್ಲಿ ಸಮತಾ ಪ್ರೋಗ್ರಾಮ್ ಸುಮಾರು 2 ಗಂಟೆ ಇತ್ತು. ನನಗಿದನ್ನು ತಿಂದು ಹೋಗಿದ್ದಕ್ಕೆ ಹಸಿವಾಗಲೇ ಇಲ್ಲ. ಖರ್ಜೂರದಿಂದ ಒಳ್ಳೆ ಎನರ್ಜಿ ಸಿಗ್ತದಲ್ವಾ? ನವಣೆಯಲ್ಲಿ ಮ್ಯಾಗ್ನೀಷಿಯಮ್ ಇರೋದ್ರಿಂದ ಹಾರ್ಟಿನ ಹೆಲ್ತಿಗೆ ಸಹ ಒಳ್ಳೆಯದೇ. ಫಿರ್ನಿ ಅಂದರೆ ಪಾಯಸಕ್ಕಿಂತ ಸ್ವಲ್ಪ ದಪ್ಪ ಅಷ್ಟೇ. ತಿಂಗಳಿಗೊಂದು ಸಲ ಈ ಥರ ಸಮತಾ ಪ್ರೋಗ್ರಾಮ್ ಇರೋದು. 150ಕ್ಕಿಂತ ಹೆಚ್ಚು ಜನ ನಾವು ಸೇರ್ತೇವಲ್ಲಿ. ಕೆಲವರು ಅಪರೂಪದಲ್ಲಿ ಸಿಗುವಾಗ ಎಂಥ ಖುಷಿ ಆಗ್ತದೆ. ಚಂದ ಡ್ರೆಸ್ ಮಾಡಿ ಹೋಗಲಿಕ್ಕೆ ಸಹ ಖುಷಿಯೇ. ನಿಮಗೆ ಫಿರ್ನಿ ರೆಸಿಪಿ ರೆಡಿ ಆಯಿತು ಕ್ಯಾಪ್ಷನಲ್ಲಿ. ಟ್ರೈ ಮಾಡಿ ನೋಡ್ತೀರಲ್ವಾ?